ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೆಳೆಯರೇ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಏನೋ ಆ ನೇಮಕಾತಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಅಧಿಸೂಚನೆ ಸಂಖ್ಯೆ ಮತ್ತು ಅಧಿಸೂಚನೆಯನ್ನು ಕೂಡ ಹೊರಡಿಸಿದೆ. ಇಲ್ಲಿ ಅಧಿಸೂಚನೆ ಸಂಖ್ಯೆ ನೀವು ನೋಡ್ಕೋಬೋದಾಗಿದೆ. ಏನು 454 RTB ಅಂತ ಕೊಟ್ಟು 2022-23 ಮತ್ತು 2332 ಅಂತ ಕೊಟ್ಟು ದಿನಾಂಕ 15/3/2023 ಹೊರಡಿಸಿರುವ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಕಿರಿಯ ಲೆಕ್ಕ ಸಹಾಯಕ 67 ಮತ್ತು ಈ ಒಂದು ಹುದ್ದೆಗಳಿಗೆ ಈಗಾಗಲೇ ಲೆಕ್ಕ ಸಹಾಯಕರು 242, ಸಹಕಾರ ಸಂಘಗಳ ನಿರೀಕ್ಷಕರು 47 ಹುದ್ದೆಗಳು ಹಾಗೂ ಸಹಕಾರ ಸಂಘಗಳ ನಿರೀಕ್ಷಕರು 53 ಹೈದರಾಬಾದ್ ಕರ್ನಾಟಕ ವೃಂದಗಳ ನೇಮಕಾತಿಗೆ ಸಂಬಂಧ ಮೂಲ ದಾಖಲಾತಿಗಳ ಪರಿಶೀಲನೆಯಾಗಿರುವ ಅಭ್ಯರ್ಥಿಗಳನ್ನು ಇಲ್ಲಿ ಕಾಮನ್ ಕ್ಯಾಂಡಿಡೇಟ್ಸ್ ಹೊರತುಪಡಿಸಿ ಉಳಿದ 65 ಅಭ್ಯರ್ಥಿಗಳಿಗೆ ದಿನಾಂಕ 4/9/2024 ಇಲ್ಲಿ ಮೂಲ ದಾಖಲಾತಿಯನ್ನು ನಡೆಸಲಾಗುತ್ತದೆ. ಅಂದರೆ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ 4/9/2024 65 ಅಭ್ಯರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಇಲ್ಲಿ ಮಾಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಸಂಬಂಧ ಅರ್ಹ ಅಭ್ಯರ್ಥಿಗಳಿಂದ ಸೂಚನಾ ಪತ್ರಗಳನ್ನು ರವಾನಿಸಲಾಗಿದೆ. ಅಂದರೆ ಅರ್ಹ ಅಭ್ಯರ್ಥಿಗಳಿಗೆ ಈ ಒಂದು ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ, ಇದರ ಮೂಲ ಪತ್ರಗಳನ್ನು ರವಾನಿಸಲಾಗಿದೆ. ಹಾಗೂ ದಿನಾಂಕ ಸಮಯವಾರು ಅಭ್ಯರ್ಥಿಗಳು ಈ ಒಂದು ಪಟ್ಟಿಯನ್ನು ಆಯೋಗದ ವೆಬ್ಸೈಟ್ನಲ್ಲಿ ಪ್ರಕಟಿಸಿದ್ದು, ಅದರಂತೆಯೇ ಅಭ್ಯರ್ಥಿಗಳು ಹಾಜರಾಗಬೇಕೆಂದು ಈ ಮೂಲಕ ತಿಳಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಏನು ಈ ಒಂದು 65 ಅಭ್ಯರ್ಥಿಗಳಿಗೆ ಈಗಾಗಲೇ ಒಂದು ಪತ್ರಗಳನ್ನು ಕೂಡ ರವಾನಿಸಲಾಗಿದೆ. ಮತ್ತು ವೆಬ್ಸೈಟ್ ಏನು KS ಅಥವಾ ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತಹ ವೆಬ್ಸೈಟಲ್ಲಿ ಆ ಒಂದು ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಯಾವ ಒಂದು ಅಭ್ಯರ್ಥಿಗಳು ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸಿಲ್ಲ, ಆ ಒಂದು ಅಭ್ಯರ್ಥಿಗಳು ದಯವಿಟ್ಟು ಹೋಗಿ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸಿ ಅಂತ ಹೇಳ್ತಾ, ಇದಿಷ್ಟು ಈ ಒಂದು ಹುದ್ದೆಗಳ ಮಾಹಿತಿಯಾಗಿತ್ತು. ದಯವಿಟ್ಟು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.